ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುರೇಖಾ ಜಾಲ್ವಾದಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸರ್ವಜ್ಞನ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ವಿವರಿಸುತ್ತಿದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸರ್ವಜ್ಞರನ್ನು ತ್ರಿಪದಿಗಳ ಬ್ರಹ್ಮ ಎಂದು ಕರೆಯುತ್ತಾರೆ. ಸಂಸ್ಕೃತದಲ್ಲಿ ಸರ್ವಜ್ಞ ಎಂದರೆ ಎಲ್ಲವನ್ನು ತಿಳಿದವ ಎಂದರ್ಥ. ಪ್ರಮುಖವಾಗಿ ತ್ರಿಪದಿಗಳೆಂಬ 3 ಸಾಲಿನ ವಚನಗಳನ್ನು ಇವರು ರಚಿಸಿರುವರು. ಈತನ ಕಾಲದ ಕುರಿತು ಹೆಚ್ಚಿಗೆ ತಿಳಿದಿಲ್ಲ. ಇವರು ಜೀವಿಸಿದ್ದ ಕಾಲ ಸುಮಾರು 16ನೇ ಶತಮಾನ ಎಂದು ಹೇಳಲಾಗುತ್ತಿದೆ. ಕರ್ನಾಟಕ ಕಂಡ ಒಬ್ಬ ಶ್ರೇಷ್ಠ ವಚನಕಾರ ಹಾಗೂ ದಾರ್ಶನಿಕ ಕವಿ. ಆಡು ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ಬರೆಯದ ವಿಷಯವಿಲ್ಲ. ಇವರು ಹಾವೇರಿ ಜಿಲ್ಲೆಯ ಅಂಬ್ಲೂರು ಸರ್ವಜ್ಞನ ಜನ್ಮಸ್ಥಳವಾಗಿತ್ತು. ತಂದೆ ಬಸವರಸ, ತಾಯಿ ಕುಂಬಾರ ಮಾಳಿ. ಇವರ ಸಾಕು ತಾಯಿ ಮಲ್ಲಕ್ಕ ಎಂದು ಹೇಳಲಾಗುತ್ತದೆ. ಇವರ ಬಾಲ್ಯದ ಹೆಸರು ಪುಷ್ಪದತ್ತ. ಇವರು ಜನರು ಆಡುಭಾಷೆಯಲ್ಲಿ ಸಮಾಜದ ಅಂಕುಡೊಂಕುಗಳು ಸರಿ ಮಾಡಿಕೊಳ್ಳುವಂತೆ ವಚನಗಳಲ್ಲಿ ರಚಿಸುತ್ತಿದ್ದರು. ಸರ್ವಜ್ಞನ ಹುಟ್ಟು ಹಾಗೂ ಜೀವನದ ಬಗ್ಗೆ ಹೇಳುವುದಾದರೆ, ಬಸವರಸನಿಗೆ ಎಷ್ಟು ದಿನಗಳಾದರೂ ಮಕ್ಕಳಾಗದಿದ್ದಾಗ ಮಲ್ಲಮ್ಮನನ್ನು ಸಮಾಧಾನ ಮಾಡಿ ಪುತ್ರ ಸಂತಾನದ ವರ ಪಡೆಯಲು ಕಾಶಿ ಕ್ಷೇತ್ರಕ್ಕೆ ಹೊರಡುತ್ತಾನೆ. ಭಕ್ತಿಯಿಂದ ಸೇವೆ ಮಾಡಿದ ಬಸವರಸನಿಗೆ ಕಾಶಿ ವಿಶ್ವನಾಥನು ಪ್ರತ್ಯಕ್ಷನಾಗಿ, ನಿನಗೆ ಪುತ್ರ ಪ್ರಾಪ್ತಿಯಾಗುವುದು, ಹುಟ್ಟುವ ಮಗನನ್ನು ನನ್ನ ಪ್ರಸಾದದಿಂದ ಮಹಾಜ್ಞಾನಿಯಾಗುವನು ಎಂದು ಹೇಳಲು ಆನಂದದಿಂದ ಬಸವರಸನು ಪವಿತ್ರ ಗಂಗಾ ಸ್ನಾನ ಮಾಡಿ ತನ್ನ ಗ್ರಾಮದ ಹಾದಿ ಹಿಡಿದನು. ದಾರಿಯಲ್ಲಿ ಪ್ರಯಾಣ ಮಾಡುವಾಗ ದಾರಿಯಲ್ಲಿ ಸಿಕ್ಕ ಅಂಬ್ಲೂರು ಎಂಬ ಗ್ರಾಮಕ್ಕೆ ಬರುವಾಗ ಭಯಂಕರ ಗುಡುಗು ಸಿಡಿಲುಗಳಿಂದ ಮಳೆ ಸುರಿಯುತ್ತಿತ್ತು. ಸಮೀಪದಲ್ಲಿದ್ದ ಕುಂಬಾರ ಶಾಲೆಯಲ್ಲಿ ಕುಂಬಾರ ಮಾಳಿ ಎಂಬುವಳ ಮನೆಯಲ್ಲಿ ವಸತಿ ಮಾಡಿದನು. ಮಾಳಿಯಲ್ಲಿ ವ್ಯಾಮೋಹಗೊಂಡು ಬಸವರಸನಿಗೆ ಕಾಮವಿಕಾರವಾಯಿತು. ಕಾಶಿಯಿಂದ ತಂದ ತೀರ್ಥ ಪ್ರಸಾದಗಳನ್ನು ಕೊಟ್ಟು ಅವಳ ಸಂಗ ಮಾಡಿದನು. 9 ತಿಂಗಳ ನಂತರ ಮಾಳಿ ದಿವ್ಯ ತೇಜಸ್ಸಿನ ಗಂಡು ಮಗುವಿಗೆ ಜನ್ಮವಿತ್ತಳು. ಪುಷ್ಪದತ್ತನೆಂದು ನಾಮಕರಣವಾಯಿತು. ಮುಂದೆ ಈ ಮಗುವೇ ಜಗತ್ತಿಗೆ ಸರ್ವಜ್ಞನೆಂದು ಪ್ರಸಿದ್ಧಿಯಾದನು. ಬಾಲ್ಯದಲ್ಲಿಯೇ ಅಗಾಧವಾದ ಪಾಂಡಿತ್ಯವನ್ನು ಪಡೆದಿದ್ದನು. ತಂದೆ ತಾಯಿಯಿಂದಾಗಲಿ ಪುಣ್ಯಕ್ಷೇತ್ರಗಳನ್ನು ಭೇಟಿ ಮಾಡಿ ಜ್ಞಾನಾರ್ಜನೆ ಪಡೆದನು. ಅವನ ಜನಪ್ರಿಯ ವಚನಗಳು ಅವನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿವೆ. ಅವನು ರಚಿಸಿರುವ ತ್ರಿಪದಿಗಳಿಗೆ ಲೆಕ್ಕವೇ ಇಲ್ಲ. ಸುಮಾರು 7070 ವಚನಗಳು ಲಭ್ಯವಾಗಿವೆ ಎಂದು ತಜ್ಞರ ಅಭಿಪ್ರಾಯ. ಅವರ ವಚನಗಳಲ್ಲಿ ಪ್ರಾಪ್ತವಾಗದಿರುವ ವಿಷಯವೇ ಇಲ್ಲ. ಅವುಗಳಲ್ಲಿ ನೀತಿ ಇದೆ, ತತ್ವವಿದೆ, ವಿವೇಕವಿದೆ, ವಿಡಂಬನೆ ಇದೆ, ಅನುಭವದ ರಸಾಯನವಿದೆ. ಎಲ್ಲವೂ ಸರಸವಾಗಿ ನಿರೂಪಿತವಾಗಿದೆ. ಇವರು ಹೇಳಬೇಕಾದುದನ್ನು ಸರಳ ಸುಲಭವಾದ ಶೈಲಿಯಲ್ಲಿ ಜನಸಾಮಾನ್ಯರ ಮನಸ್ಸಿಗೆ ನಾಟುವಂತೆ ಹೇಳಿದ್ದಾರೆ. ಆದ್ದರಿಂದಲೇ ಅವರ ತ್ರಿಪದಿಗಳು ಗಾದೆಗಳಂತೆ ನಾಡಿನಲ್ಲಿ ಮನೆ ಮಾತಾಗಿವೆ. ಉದಾಹರಣೆಗೆ, ಜಾತಿಹೀನನ ಮನೆಯ ಜ್ಯೋತಿತ ಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಇನ್ನೊಂದು ವಚನದಲ್ಲಿ ನೋಡಬೇಕಾದರೆ, ಅನ್ನ ದೇವರ ಮುಂದೆ ಇನ್ನ ದೇವರುಂಟೆ, ಆಮೇಲೆ ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ಆಮೇಲೆ ಅನ್ನದಾನಗಳಿಗಿಂತ ಇನ್ನೂ ದಾನಗಳಿಲ್ಲ, ಅನ್ನಕ್ಕೆ ಮೇಲು ಹಿರಿದಿಲ್ಲ ಲೋಕಕ್ಕೆ, ಅನ್ನವೇ ಪ್ರಾಣ ಸರ್ವಜ್ಞ. ಹೀಗೆ ಹಲವಾರು ತ್ರಿಪದಿಗಳನ್ನು ರಚಿಸುವುದರ ಮೂಲಕ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಕೊಟ್ಟಂಥ ಸರ್ವಜ್ಞನ ಕುರಿತು ಸಣ್ಣ ಕಿರು ಪರಿಚಯ. ಧನ್ಯವಾದಗಳು.